ಅದರಂತೆ ಈ ವರ್ಷವೂ ಕೂಡ ಅರಸೀಕೆರೆ ತಾಲೂಕು ಅಣ್ಣನಾಯಕನಹಳ್ಳಿ ಕೆಳಗಲಹಟ್ಟಿ ಗ್ರಾಮದಲ್ಲಿನ ಚರ್ಚ್ ವತಿಯಿಂದ ಡಿಸೆಂಬರ್ 24 ಮತ್ತು 25ರಂದು ಕ್ರಿಸ್ಮಸ್ ಹಬ್ಬವನ್ನು 2 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಚರ್ಚ್ನ ಧರ್ಮಗುರು ರಾಜು ಬೋವಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಕೆಳಗಲಹಟ್ಟಿ ಗ್ರಾಮದ ಚರ್ಚ್ನಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಭಕ್ತಿ, ಸಂಭ್ರಮ ಹಾಗೂ ಸೌಹಾರ್ದತೆಯೊಂದಿಗೆ ಆಚರಿಸಲಾಗುತ್ತಿದೆ. ಈ ವರ್ಷವೂ ಅದೇ ರೀತಿಯಲ್ಲಿ ವಿಶೇಷ ಪ್ರಾರ್ಥನೆಗಳು, ಧಾರ್ಮಿಕ ವಿಧಿವಿಧಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರಿಸ್ಮಸ್ ಸಂದೇಶದೊಂದಿಗೆ ಹಬ್ಬವನ್ನು ಆಚರಿಸಲಾಗುವುದು. ಕ್ರಿಸ್ತನ ಜನ್ಮೋತ್ಸವದ ಮೂಲಕ ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶವನ್ನು ಸಮಾಜಕ್ಕೆ ನೀಡಲಾಗುವುದು ಎಂದು ಹೇಳಿದರು. ಡಿಸೆಂಬರ್ 24ರ ಮಧ್ಯರಾತ್ರಿ ವಿಶೇಷ ಪ್ರಾರ್ಥನಾ ಸಭೆ ಹಾಗೂ ಡಿಸೆಂಬರ್ 25ರಂದು ಕ್ರಿಸ್ಮಸ್ ದಿನದಂದು ಸಮೂಹ ಪ್ರಾರ್ಥನೆ ಹಾಗೂ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಎಲ್ಲಾ ಸಮುದಾಯದ ಜನರು ಭಾಗವಹಿಸುವಂತೆ ಆಹ್ವಾನ ನೀಡಿದರು. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಭಕ್ತರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹೆದರಬೇಡ್ರಿ ಎಂಬುದಾಗಿರುವಂತದ್ದು. ಇವತ್ತು ಅನೇಕ ಸಂದರ್ಭಗಳು ನೋಡುವಾಗ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಮನುಷ್ಯನಿಗೆ ಭಯ, ಆತಂಕ ಸಂಗತಿಗಳಿದೆ. ಯೇಸುಸ್ವಾಮಿ ಈ ಲೋಕದಲ್ಲಿ ಹುಟ್ಟುವಾಗ ಒಂದೇ ಒಂದು ಸಂಗತಿ ಅಂದ್ರೆ ಯಾವುದಕ್ಕೂ ಭಯ ಪಡಬೇಡ್ರಿ ಎಂಬುದಾಗಿ. ಮತ್ತು ಎರಡನೇ ವಿಷಯ ಹೇಳ್ತಿದ್ರೆ, ಯೇಸುಸ್ವಾಮಿ ಈ ಲೋಕದಲ್ಲಿ ಹುಟ್ಟಿರೋ ಒಂದೇ ಒಂದು ಉದ್ದೇಶ ಅಂದ್ರೆ ಎಲ್ಲಾ ಜನರಿಗೂ ಕೂಡ ಒಂದು ಗುಡ್ ನ್ಯೂಸ್, ಶುಭ ವರ್ತಮಾನ ಹೇಳ್ತಾ ಇದ್ದಾರೆ. ಅದೇನೆಂದ್ರೆ ಎಲ್ಲರಿಗೂ ಸಂತೋಷ ಎಂಬುದಾಗಿ ಹೇಳಿ, ಆ ಸಂತೋಷವನ್ನ ಸಾರುವುದಕ್ಕಾಗಿ ಮತ್ತು ನಾವು ನೋಡ್ತೇವೆ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಇವತ್ತು ಮನುಷ್ಯನಿಗೆ ಏನಂದ್ರೆ ಸಮಾಧಾನ ಇಲ್ಲ. ಯೇಸು ಹುಟ್ಟಿದ್ದು ಮತ್ತವರ ಕ್ರಿಸ್ಮಸ್ ಆಚರಣೆ ಬಂದಿರುವಂತದ್ದು ಉದ್ದೇಶ ಅಂತ ಹೇಳಿದ್ರೆ ಅಶಾಂತಿ ಉಂಟು ಮಾಡುವ ಸಂಗತಿಗಾಗಿ ಈ ಕ್ರಿಸ್ಮಸ್ ಅನ್ನ ನಾವು ಮಾಡ್ತಾ ಇಲ್ಲ. ಇದು ಯೇಸು ಸ್ವಾಮಿ ಹುಟ್ಟಿರುವಂತ ಉದ್ದೇಶ ಒಂದೇ, ಸಮಾಧಾನವಾಗಿರ್ಬೇಕು. ಸಮಾಧಾನಕ್ಕಾಗಿ ಯೇಸು ಸ್ವಾಮಿ. ಪತ್ರಿಕಾಗೋಷ್ಠಿಯಲ್ಲಿ ಚರ್ಚ್ ಉಪಾಧ್ಯಕ್ಷ ರಾಜಬೋವಿ, ಖಜಾಂಚಿ ಅಬ್ಬಯ್ಯಪ್ಪ, ಖಜಾಂಚಿ ರೇವಣ್ಣ ಬೋವಿ, ಸಿದ್ದೇಶ್, ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.